ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೇ ನಿಮ್ಮ ಅದ್ಗೆ ಕಾಲ್ ಮಾಡ್ತಾವ್ರಕ್ಕಲ್ಲ. ಇದೊಂಥರ ಸಂದಾಗದೆ. ಆಗಲೇ ಅತ್ತೆ ಫೋನ್ ಮಾಡಿದ್ರು, ಈಗ ಅತ್ತೆ ಮಗಳು ಫೋನ್ ಮಾಡವ್ರೆ. ಹಿಂಗೆ ಆದರೆ ಮುಂದಕ್ಕೂ ಸಂಸಾರನ ಫೋನ್ನಾಗೆ ಮಾಡ್ಕೋಬೇಕಾಯ್ತದೆ. ಸುಮ್ಕೆ ಅಂದೆ, ಫೋನ್ ಎತ್ಬಿಟ್ಟು ಮಾತಾಡಿ. ಗೌಡ್ರೆ ಬ್ಯುಸಿ ಇದ್ರಾ? ಇಲ್ಲ ಹೇಳಿ ಮೇಡಮ್. ಅದು ಇವತ್ತು ಅಮ್ಮ ನನ್ನ ಪರವಾಗಿ ಮಾತಾಡಿದ್ರು ಗೌಡ್ರೆ. ಓ ಮನೇಲಿ ಎಲ್ರಿಗೂ ಆ ಹುಡುಗ ಬೇಡ ಬಿಡು ಅಂತಾನೆ ಹೇಳ್ಬಿಟ್ರು. ಸತ್ಯ, ಒಳ್ಳೆ ಕೆಲಸ ಆಯ್ತಲ್ಲ ಬಿಡಿ ಮೇಡಮ್. ಹಿಂಗೆ ಒಂದೊಂದೇ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಯ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಗೌಡ್ರೆ, ಈಗ ಈ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಾದ್ರೆ ಸಾಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮೇಡಮ್ ಹಿಂಗೆ ಹೇಳ್ತವನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮಗೆ ತಾಳಿ ಕಟ್ಟೋನಲ್ಲ ಆ ಹುಡುಗ ಒಂದು ಪಕ್ಷ ಒಳ್ಳೆಯವನಾಗಿ ನಿಮ್ಮ ಮದುವೆ ಆಗಬೇಕು ಅನ್ನೋ ಆಸೆಗೆ ಬಿರುತಿಲ್ಲ ಹಿಂಗೆಲ್ಲ ಮಾಡಿದ್ರೆ. ಅವ್ನು ನಿಜವಾಗ್ಲೂ ಒಳ್ಳೆಯವನಾಗಿದ್ದಿದ್ರೆ ಈ ಕೆಲಸ ಮಾಡ್ತಿರಲಿಲ್ಲ ಗೌಡ್ರೆ. ಪ್ರೀತಿ ಇರೋರು ಯಾವತ್ತೂ ಕಳ್ಳನ ಥರ ಬರಲ್ಲ. ಪ್ರೀತಿ ಮಾಡೋರ್ನ ನೋಯಿಸಲ್ಲ ಅಲ್ವಾ? ಗೌಡ್ರೆ, ಮೇಡಮ್ ಏನಾಯ್ತು ಗೌಡ್ರೆ? ಏನಿಲ್ಲ ಮೇಡಮ್, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನಿಸ್ತದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಮೇಡಮ್. ಹಾಂ. ಅಮ್ಮ ತಗೋ, ನೀರು ಕೊಡಿ. ಏನ್ರಪ್ಪ ಇಬ್ರು ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಯಾವ ವಿಷಯದ ಬಗ್ಗೆ? ಭಾವನನ್ ಮದುವೆ ಬಗ್ಗೆ. ರಾತ್ರಿನೇ ಹೇಳಿದ್ನಲ್ಲ, ಮತ್ತೆ ಯಾಕೆ ಆ ವಿಷಯ ಮಾತಾಡ್ತಾ ಇದ್ದೀರಾ? ಆ ವಿಷಯನ ಹಾಗೆ ಬಿಟ್ಬಿಡಿ. ಅಲ್ಲಮ್ಮ, ಒಳ್ಳೆ ಸಂಬಂಧ ಬಂದಿರಬೇಕಾದ್ರೆ ಯಾಕೆ ಬೇಡ ಅಂತ ಇದ್ದೀರಾ? ನೀನಾದರೂ ಅಕ್ಕನ ಹತ್ರ ಮಾತಾಡಿ ಅವಳನ್ನ ಒಪ್ಪಿಸ್ಬೋದಲ್ವಾ? ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ ಹರೀಶ? ಅಲ್ಲ, ಮನ್ಸಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಗ್ ಮದ್ವೆ ಆಗಕ್ಕಾಗತ್ತೆ ಹೇಳು? ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತಮ್ಮ. ಇಷ್ಟು ದಿನ ನೀನೇ ತಾನೇ ಅವಳಿಗೆ ಬಲವಂತ ಮಾಡ್ತಿದ್ದಿದ್ದು, ಮದುವೆ ಆಗು ಅಂತ. ಈಗ ನೀನೇ ಯಾಕೆ ಸುಮ್ಮನಾಗಿದ್ಯಾ? ನಿಮ್ಮಿಬ್ಬರಿಗೂ ಹೇಗ್ ಹೇಳೋ? ಅವಳಿಗೀಗಾಗ್ಲೇ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ? ಅದಕ್ಕೆ ನಿಮ್ಮ ಹತ್ರ ನನ್ಗೇನು ಹೇಳಕ್ಕಾಗ್ತಿಲ್ಲ. ಮಾ, ಏನು ಯೋಚನೆ ಮಾಡ್ತಿದ್ಯ? ಏನಾದರೂ ಮಾತಾಡು. ಮಾತಾಡಕ್ಕೆ ಏನು ಉಳಿದಿದೆ ಹರೀಶ? ಅವಳಿಷ್ಟ. ಅವಳ ಮದ್ವೆ ವಿಷಯದ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಅವಳಿಗಿಷ್ಟ ಆದವ್ರನ್ನ ಅವಳ ಮದ್ವೆ ಆಗ್ತಾಳೆ. ಹೇಗೆ ಯೋಚನೆ ಮಾಡ್ತಾ ಕೂತ್ರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗಲ್ಲ. ಏನಾರ ಮಾಡ್ಕೊಳ್ಳಿ. ಮಾ, ಅಣ್ಣ ಹೇಳಿದ್ದು ಸರಿಯಾಗಿದೆಯಮ್ಮ. ಅಲ್ಲ, ಹೀಗೆ ಬಂದು ಗಂಡುಗಳನ್ನೆಲ್ಲ ಬೇಡ ಅಂತ ಕಳಿಸ್ತಾ ಇದ್ರೆ ಅಕ್ಕನ ಮದುವೆ ಹೇಗಾಗತ್ತೆ ಹೇಳು? ಯೋಚನೆ ಮಾಡಿ. ಇನ್ನೂ ಕಾಲ ಮಿಂಚಿಲ್ಲ. ಆ ಹುಡುಗನ ಮನೆಯವ್ರನ್ನ ಕರೆಸಿ ಮಾತಾಡಿ ಮುಗಿಸಿ. ಇಲ್ಲಪ್ಪ, ಅದೆಲ್ಲ ಆಗಲ್ಲ. ಭಾವನಂಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಮಾಡಲ್ಲ. ಈ ಮದ್ವೆ ಆಗ್ಬೇಕಾಗಿರೋದು ಭಾವನಾ ಇಷ್ಟಪಟ್ಟ ಹಾಗೆ. ನಮ್ಮ ಇಷ್ಟಕ್ಕೆಲ್ಲ ಏನೂ ಆಗಲ್ಲಪ್ಪ.
ಮತ್ತೆ ಯಾರು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ನಿಮ್ಮಿಷ್ಟ. ನೀನ್ ಮಾಡ್ಕೊಂಡಿರೋ ತಪ್ಪನ್ನ ನಾನ್ ಸಂಭಾಳಿಸ್ತಾ ಇದ್ದೀನಿ ಭಾವನಾ. ಆದ್ರೆ ಒಂದಲ್ಲ ಒಂದಿನ ಸತ್ಯ ಹೊರಗ್ ಬರ್ಲೇಬೇಕು. ಆದ್ರೂ ನಮ್ಗೊಂದ್ ಮಾತು ಹೇಳ್ದೆ ಮದ್ವೆ ಆಗಿದ್ಯಾ. ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಅಮ್ಮ. ಲಕ್ಷ್ಮಿ, ಈಗ ಹೇಗಿದ್ಯಾ? ಸುಸ್ತು ಸ್ವಲ್ಪ ಪರವಾಗಿಲ್ವಾ? ಪರವಾಗಿಲ್ಲ ರೀ. ಸರಿ, ಬಾ ಹಾಗಾದ್ರೆ ಆಸ್ಪತ್ರೆಗೆ ಹೋಗಿ ಬರೋಣ. ಎಷ್ಟು ಸಲ ಹೇಳೋದು ನನ್ಗೇನು ಆಗಿಲ್ಲ ಅಂತ. ಅಪ್ಪ, ಅಮ್ಮನ್ನ ಒಂದ್ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗಪ್ಪ. ಅಮ್ಮ, ಹೋಗ್ಬಮ್ಮ. ನನ್ಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ ಭಾವನಾ. ಅತ್ತೆ, ನಾವೆಲ್ಲರೂ ನಿಮ್ಮ ಕಣ್ಣು ಮುಂದೆ ಇರುವಾಗ ನೀವು ಹೀಗಿರ್ತೀರ. ಆದರೆ ಒಂದ್ಸಲ ಇವರೆಲ್ಲ ಆಫೀಸ್ಗೆ ಹೋದ್ಮೇಲೆ ನೀವು ಹೇಗಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಒಂದ್ಸಲ ಆಸ್ಪತ್ರೆಗೆ ಹೋಗಿ ಬನ್ನಿ. ಅತ್ತೆ, ಮಾವ ರಜಾ ಹಾಕಬೇಕು ಅಂತ ಯೋಚನೆ ನಿಮ್ಗಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಆಫೀಸ್ಗೆ ರಜಾ ಹಾಕಿ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಅಯ್ಯೋ ಬೇಡ ಸಿಂಚನ, ನನಗೋಸ್ಕರ ನೀನು ಯಾಕಮ್ಮ ರಜಾ ಹಾಕ್ತೀಯಾ? ನೀನು ಆಫೀಸ್ಗೆ ಹೋಗಮ್ಮ. ಹಾಗಾದ್ರೆ ನೀವು ಮಾವನ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಬಾ ಲಕ್ಷ್ಮಿ, ಯಾಕೆ ಒಳ್ಳೆ ಮಕ್ಕಳ ತರ ಹಠ ಮಾಡ್ತೀಯಾ? ಹೋಗಿ ಅತ್ತೆ, ಹೋಗಿ ಅತ್ತೆ. ಸರಿ, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಮೆಲ್ಲರೂ ಸಮಾಧಾನಕ್ಕೋಸ್ಕರ ಹೋಗಿ ಬರ್ತೀನಿ. ಬಾ, ಕೊನೆಗೂ ಆಸ್ಪತ್ರೆಗೆ ಬರೋದಕ್ಕೆ ಒಪ್ಕೊಂಡಿಯಲ್ಲ. ಸರಿ, ನಾನು ಹಾಗಾದ್ರೆ ಚೆನ್ನಪ್ಪ ನಾಟ ತೊಗೊಂಡು ಬಾ ಅಂತ ಹೇಳ್ತೀನಿ. ರೆಡಿ ಆಗ್ಬಿಡು. ಸರ್, ನೀವು ಕಳಿಸಿರೋ ಡಾಕ್ಯುಮೆಂಟ್ಸಲ್ಲಿ ಆಸ್ತಿ ಪಿತ್ರಾರ್ಜಿತ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ನಿಮ್ಮ ತಂದೆಗೆ ನೀವು ಒಬ್ಬರೇ ಮಗ ಅಂತಲೂ ಇದರಲ್ಲಿದೆ. ಆದರೆ ಲಾಯರ್ಸು ಫ್ಯಾಮಿಲಿ ಟ್ರೀ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಥರ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ರೀ. ಸುಮ್ಮನೆ ಈ ಥರ ಯೋಚನೆ ಮಾಡ್ತಾ ಇರಬೇಡಿ. ಅದು ಅಪ್ಪ, ಪುರೋಹಿತ್ರ ಹತ್ರ ಹೋಗಿ ರಿಜಿಸ್ಟ್ರೇಷನ್ಗೆ ಒಳ್ಳೆ ದಿನ ಯಾವುದು ಅಂತ ಕೇಳ್ಕೊಂಡು, ಹಾಗೆ ಲಾಯರ್ ಹತ್ರ ಹೋಗಿ ಡ್ರಾಫ್ಟ್ ರೆಡಿ ಮಾಡಿಸ್ಕೊಂಡ್ ಬರ್ತೀನಿ. ಅದಕ್ಕೇನೀಗ ಅರ್ಜೆಂಟು? ಆಮೇಲೆ ಹೋದ್ರಾಯ್ತು ಬಿಡು. ಇದೇನಪ್ಪ ಹೀಗೆ ಹೇಳ್ತಿದ್ದೀರಾ? ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ನು ಸಬ್ಮಿಟ್ ಮಾಡಿದ್ದಾರೆ, ನಾವು ಸಬ್ಮಿಟ್ ಮಾಡಾಗಿದೆ. ಅದು ಅಲ್ಲದೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಇವಾಗ ಆತ್ರದಲ್ಲಿದ್ದಾರೆ. ಇವಾಗ ನಾವು ಲೇಟ್ ಮಾಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ? ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಅಪ್ಪ, ಒಳ್ಳೆ ಕೆಲಸಕ್ಕೆ ಲೇಟ್ ಮಾಡೋದು ಬೇಡ. ನಾನು ಪುರೋಹಿತ್ರ ಹತ್ರ ಹೋಗಿ ರಿಜಿಸ್ಟ್ರೇಷನ್ಗೆ ಒಳ್ಳೆ ದಿನ ಕೇಳ್ಕೊಂಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.